ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಎಲ್ಲರಿಗೂ ಇಂಗ್ಲಿಷ್ ಬಾಯ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕನ್ನಡದಲ್ಲಿ ಮೊದಲ ಬಾರಿಗೆ ಅಂತಕ್ಕಂಥದ್ದನ್ನ ಲಾಸ್ಟ್ ವಿಡಿಯೋದಲ್ಲಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೇವೆ. ಈ ವಿಡಿಯೋದಲ್ಲಿ ಸಿನೋನಿಮ್ಸ್ ಅಂದ್ರೆ ಸಮಾನಾರ್ಥಕ ಪದಗಳನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ವಿ ನಾವು ಡಿಸ್ಕಸ್ ಮಾಡಿದ್ವಿ. ಈ ಕ್ಲಾಸ್ ಒಳಗೆ ಏನ್ ಮಾಡೋಣ ಅಂದ್ರೆ ವಿರುದ್ಧಾರ್ಥಕ ಪದಗಳು ಅಂದ್ರೆ ಆಂಟೋನಿಮ್ಸ್ ಗಳನ್ನ ಏನ್ ಮಾಡೋಣ ಡಿಸ್ಕಸ್ ಮಾಡೋಣ. ಯಾಕಂದ್ರ ಕೆಲವೊಂದಿಷ್ಟು ಪದಗಳನ್ನ ಯಾವ ತರ ಕೊಡ್ತಾರಂದ್ರ ನೀವು ಎಂದೂ ಕೇಳಿರಂಗಿಲ್ಲ ಅಂತ ವರ್ಡ್ಸ್ ಬಂದ್ಬಿಡ್ತಾವ. ನೋಡಿದಾಗ ಏನ್ ಅನಿಸ್ತೈತಿ, ಇದ್ರ ಮೀನಿಂಗ್ ಬೇರೆ ಐತಿ ಅಂತ ಅನಿಸ್ತೈತಿ, ಬಟ್ ಅಲ್ಲಿ ಇರ್ತಕ್ಕಂತಹ ಮೀನಿಂಗ್ ಏನಿರ್ತೈತಿ ಚೇಂಜ್ ಇರ್ತೈತಿ ಸಮ್ಟೈಮ್ಸ್. ಓಕೆ, ಈ ತರನಾಗಿರ್ತಕ್ಕಂಥ ಡೈಲಿ ಏನೋ ಒಂದಿನ ಬಿಟ್ಟು ಒಂದಿನ ಆಗಿರ್ಬಹುದು, ಡೈಲಿ ಆಗಿರ್ಬಹುದು, ಕ್ಲಾಸಸ್ಗಳು ಬರಾಕತ್ರ ಕನ್ಸಿಸ್ಟೆನ್ಸ್ ಆಗಿ ನೀವು ನೋಡ್ರಿ. ಯಾಕಂದ್ರೆ ಬಹಳಷ್ಟು ವೊಕ್ಯಾಬ್ಯುಲರಿ ಟಚ್ ಇದ್ರಿ ಅಂದ್ರೆ ನೀವು ಸ್ಕೋರ್ ಏನಾಗ್ತದೆ ಒಂದು ಸ್ವಲ್ಪ ಜಾಸ್ತಿ ಆಗ್ತದ. ಸ್ಟೇಟ್ ಗೌರ್ಮೆಂಟ್ ಆಗಿರ್ಬಹುದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರಬಹುದು, ಇನ್ನಿತರ ಫೋರ್ಸ್ ಜಾಬ್ಸ್ ಆಗಿರಬಹುದು, ಓಕೆ, ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ಗಳಾಗಿರಬಹುದು, ಪ್ರತಿಯೊಂದು ಎಕ್ಸಾಮ್ಸ್ಗಳಿಗೂ ವೊಕ್ಯಾಬ್ಯುಲರಿ ಕೇಳ್ತಾರೆ. ಯಾಕಂದ್ರೆ ಇಂಗ್ಲೀಷನ್ನ ಎರಡು ಟೈಪ್ ಆಗಿ ಡಿವೈಡ್ ಮಾಡ್ತಾರೆ ಅಂತ ಹೇಳಿದ್ದೆ ನಿಮಗೆ. ಒಂದು ಲ್ಯಾಂಗ್ವೇಜ್ ಅಂತಕ್ಕಂಥದ್ದು, ಒಂದು ಗ್ರಾಮರ್ ಅಂತಕ್ಕಂಥದ್ದು ಓದ್ತಾರೆ. ಲ್ಯಾಂಗ್ವೇಜ್ನಲ್ಲಿ ಏನೈತಲ್ಲ ಎಲ್ಲ ವೊಕ್ಯಾಬ್ಯುಲರಿ ಬರ್ತಾವ, ರೀಡಿಂಗ್ ಕಾಂಪ್ರಿಹೆನ್ಷನ್ಸ್ ಬರ್ತಾವ. ಗ್ರಾಮರ್ ವ್ಯಾಕರಣ ಪಾರ್ಟ್ ಬೇರೆ ಇರ್ತದ, ಬಟ್ ನಿಮಗೆ ಏನಾಕೈತಿ ಅಲ್ಲಿರ್ತಕ್ಕಂತಹ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಬಂದಾಗ ವೊಕ್ಯಾಬ್ಯುಲರಿ ಕೇಳ್ತಾರೆ. ಇಲ್ಲಿ ಒಂದು ಸ್ವಲ್ಪ ಈಸಿ ಆಗಿರ್ತಕ್ಕಂಥ ವೊಕ್ಯಾಬ್ಯುಲರಿ ಯಾರು ಕೇಳಂಗಿಲ್ಲ, ಗುಡ್ ಬ್ಯಾಡ್ ಇಂಥವೆಲ್ಲ ಬರಂಗಿಲ್ಲ. ಒಂದು ಸ್ವಲ್ಪ ಏನಾಕಾವ ಟಫ್ ಲೆವೆಲ್ ಇರ್ತಕ್ಕಂಥ ವೊಕ್ಯಾಬ್ಯುಲರಿನ ಕೇಳ್ತಾರೆ. ಓಕೆ, ಹಂಗಿತ್ತಂದ್ರೆ ಇವತ್ತಿನ ಕ್ಲಾಸ್ ಒಳಗೆ ಏನು ಮಾಡೋಣ ಅಂದ್ರೆ ಇಲ್ಲಿರ್ತಕ್ಕಂತಹ ಆಂಟೋನಿಮ್ಸ್ಗಳನ್ನ ಏನು ಮಾಡೋಣ, ಆಂಟೋನಿಮ್ಸ್ಗಳನ್ನ ಸ್ಟಡಿ ಮಾಡೋಣ. ಹೆಂಗೆ ಕೇಳ್ತಾನಂದ್ರೆ ಆಂಟೋನಿಮ್ಸ್ಗಳನ್ನ ಇಲ್ಲಿ ಇರ್ತಕ್ಕಂಥ ಅಪೋಸಿಟ್ ವರ್ಡ್ಸ್ಗೆ ಆಂಟೋನಿಮ್ ಅಂತ ಹೇಳ್ತೀವಿ. ಓಕೆ, ಅಪೋಸಿಟ್ ವರ್ಡ್ಸ್. ಓಕೆ, ವಿರುದ್ಧ ಪದ ಅಂತ ಹೇಳ್ತಿರಲ್ಲ, ವಿರುದ್ಧ ಪದ. ಓಕೆ, ಕನ್ನಡ ಹೆಂಗೆ ವಿರುದ್ಧಾರ್ಥಕ ಸಮಾನಾರ್ಥಕ ಅಂತ ಹೆಂಗೆ ಇರ್ತಾವಲ್ಲ ಹಂಗೆ ಇತರ ಒಳಗೂ ಏನಾಕೈತಿ ಸಿನೋನಿಮ್ಸು ಆಂಟೋನಿಮ್ಸು ಅಂತಕ್ಕಂಥವು ಇರ್ತಾವ. ಓಕೆ, ಇವುಗಳನ್ನ ಸ್ಟಡಿ ಮಾಡ್ಬೇಕಂದ್ರೆ ನಿಮಗೆ ಏನಿರ್ಬೇಕು, ಒಂದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಸ್ಟಡಿ ಇರಬೇಕು. ಇಂಗ್ಲೀಷ್ ಬಗ್ಗೆ ಏನು ಗೊತ್ತಿರ್ಬೇಕಾ, ಒಂದು ಸ್ವಲ್ಪ ಬೇಸಿಕ್ ನಾಲೆಜ್ ಗೊತ್ತಿರಬೇಕು. ಡೈಲಿ ಸ್ವಲ್ಪ ನ್ಯೂಸ್ ಪೇಪರ್ಸ್ಗಳಾಗಿರ್ಬಹುದು, ಆರ್ಟಿಕಲ್ ಆಗಿರಬಹುದು, ಜರ್ನಲ್ಸ್ಗಳಾಗಿರಬಹುದು ಓದ್ತಾ ಇರ್ಬೇಕು. ಅಂದಾಗ ಮಾತ್ರ ಏನಾಕೈತಿ ನಿಮಗೆ ಬಹಳಷ್ಟು ಈಸಿ ಆಕೈತಿ. ಯಾವ ವರ್ಡ್ಸಿಗೆ ಏನು ಅನ್ನಕತ್ತಾರ, ಈ ವರ್ಡ್ಸ್ ಯೂಸೇಜ್ ಎಲ್ಲಿ ಆಗ್ತದೆ, ಹೆಂಗೆ ಆಗ್ತದೆ ಅಂತಕ್ಕಂಥದನ್ನ ನಿಮ್ಗೆ ಅರ್ಥ ಆಕೈತಿ. ಓಕೆ, ನೋಡ್ಕೆ ಯಾವುದೇ ಡಿಲೇಗಳನ್ನು ಮಾಡದೆ ವಿಡಿಯೋದ ಫಸ್ಟ್ ಸ್ಲೈಡ್ ಅನ್ನು ನೋಡೋಣ, ಏನಿದೆ ಅಂತಕ್ಕಂಥದನ್ನ ನೋಡೋಣ. ನೋಡ್ರಿ, ಇಲ್ಲಿ ವರ್ಡ್ಸ್ ಇರ್ತಾವ. ನೀವು ಯಾವ ತರ ಈ ವೊಕ್ಯಾಬ್ಯುಲರಿನ ಸ್ಟಡಿ ಮಾಡ್ಬೇಕಂದ್ರೆ ನಾವು ಹೇಳೋ ಮುಂದೆ ಒಂದು ಬುಕ್ ತಗೊಳ್ಬೇಕು, ಪೆನ್ ತಗೊಳ್ಬೇಕು. ಅಲ್ಲಿ ಇರ್ತಕ್ಕಂಥ ವರ್ಡ್ಸ್ಗಳನ್ನ ಏನ್ ಮಾಡ್ತಾವ, ಕಾಪಿ ಮಾಡ್ತಾ ಹೋಗ್ಬೇಕು. ರಿವಿಷನ್ ಅದೇ ರೀತಿಯಾಗಿ ಮಾಡ್ತಾ ಇರ್ಬೇಕು. ಆ ಬುಕ್ ಯಾವಾಗೂ ನಿಮ್ ಜೊತೆನೇ ಇರ್ಬೇಕು, ಹೌದಾ? ಇದೇ ರೀತಿಯಾಗಿ ನಾವೇನ್ ಮಾಡೇವು, ವೊಕ್ಯಾಬ್ಯುಲರಿ ಮೇಲೆ ಬಹಳಷ್ಟು ವಿಡಿಯೋಗಳನ್ನ ಮಾಡಿದೇವೆ ಈಗಾಗಲೇ, ಹೋಗಿ ನೋಡಿ ಬರ್ರಿ. ಇವೆಲ್ಲ ಏನದಾವ, ಅಲ್ಲಿರ್ತಕ್ಕಂಥವು ಯಾವ ತರ ಬಂದಾವ, ಏನದಾವ ಎಕ್ಸ್ಪ್ಲನೇಷನ್ಸ್ ಗಳನ್ನ ನಾವಿಲ್ಲಿ ಮಾಡಕತ್ತೀವಿ. ಓಕೆ, ದಿಸ್ ಈಸ್ ದ ಅಪೋಸಿಟ್ ವರ್ಡ್ಸ್ ವಿಡಿಯೋ. ಈ ವಿಡಿಯೋ ಒಳಗೆ ಎಂಟೈರ್ ಆಗಿ ಏನ್ ಡಿಸ್ಕಸ್ ಮಾಡ್ತೀವಿ ನಾವು, ಅಪೋಸಿಟ್ ವರ್ಡ್ಸ್ ಗಳನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ನೋಡ್ರಿ, ಫಸ್ಟ್ ಇರ್ತಕ್ಕಂಥ ವರ್ಡ್ ಯಾವುದು, ಎಲಿವಿಯೇಟ್ ಅಂತಕ್ಕಂಥ ವರ್ಡ್. ಎಲಿವೇಟ್ ಅಂದ್ರೆ ಏನ್ರಿ, ಅಲ್ಲಿ ಕೊಟ್ಟಾರ ನೋಡಿ, ಅಗ್ರಾವೇಟ್ ಅಂತಕ್ಕಂಥದನ್ನ ಕೊಟ್ಟಾರ. ಎಸ್, ಕನ್ನಡ ಒಳಗೆ ಮೀನಿಂಗ್ ಏನಾಕೈತೆ ಅಂದ್ರೆ ಹದಿಗೆಡಿಸುವುದು. ಓಕೆ, ಹದಿಗಡಿಸುವುದು. ಇಲ್ಲಿ ನೋಡಿ, ಶಮನಗೊಳಿಸುವುದು. ಒಂದೇನೋ ಐತಿ, ಒಂದೇನೋ ಇದ್ದಿದ್ದನ್ನ ಕೆಡಿಸುವುದು ಅಂತಕ್ಕಂಥದ್ದು ಇದರ ಅರ್ಥ. ರಿಡ್ಯೂಸ್ ಪೇನ್. ಎಲಿವೇಟ್ ಮತ್ತು ಅಗ್ರಿವೇಟ್ ಅಂತಕ್ಕಂಥದ್ದು. ಇಲ್ಲಿ ಶಮನಗೊಳಿಸುವಂತಕ್ಕಂಥದ್ದು ಬೇರೆ, ಹದಿಗೆಡಿಸುವಂತಕ್ಕಂಥದ್ದು ಬೇರೆ. ಓಕೆ, ದಿಸ್ ಈಸ್ ನಾಟ್ ಅ ಸಿನೋನಿಮ್ಸ್, ಇಟ್ ಇಸ್ ಅ ಆಂಟೋನಿಮ್ಸ್. ಇಲ್ಲಿ ನೋಡ್ರಿ, ರಿಡ್ಯೂಸ್ ಪೇನ್ ಅನ್ನ ಕಡಿಮೆ ಮಾಡೋದು ಒಂದು ಬೇರೆ, ಇಲ್ಲಿ ನೋಡ್ರಿ ವರ್ಸ್ ಅದನ್ನ ಬಹಳಷ್ಟು ಕೆಟ್ಟ ಪರಿಸ್ಥಿತಿಗೆ ಒಯ್ಯೋದು ಬೇರೆ. ಓಕೆ, ಇದ್ರ ಮೀನಿಂಗು ಒಂದೇ ಮೀನಿಂಗ್ ಏನಾಗ್ತದೆ, ಶಮನಗೊಳಿಸುವಂತಕ್ಕಂಥದ್ದು ಆಗ್ತದೆ. ಅಗ್ರಾವೇಟ್ ಮೀನಿಂಗ್ ಏನಾಕೈತಿ, ಹದಿಗೆಡಿಸುವಂತಕ್ಕಂಥದ್ದು ಆಕೈತಿ. ಎಸ್, ನೋಡ್ರಿ ಅಲ್ಲೇ ಇರ್ತೀವಿ, ರೆಡ್ಯೂಸ್ ಪೇನ್, ಪೇನ್ ಅನ್ನ ನೋವನ್ನ ಕಡಿಮೆ ಮಾಡ್ತಕ್ಕಂಥದ್ದು. ಓಕೆ, ಇದ್ ನೋಡ್ರಿ, ಇದೇನಾಕೈತ್ರಿ, ಮೇಕಿಂಗ್ ವರ್ಸ್. ವರ್ಸ್ ಅಂದ್ರೆ ಏನ್ ನೋಡ್ರಿ, ವರ್ಸ್ ಅಂತಕ್ಕಂಥದ್ದು. ವರ್ಸ್ ಅಂದ್ರೆ ಏನ್ರಿ, ಒಂದು ಕೆಟ್ಟದ್ದನ್ನ ಇನ್ನಷ್ಟು ಬ್ಯಾಡ್. ವರ್ಸ್ ಅಂತಕ್ಕಂಥದಕ್ಕೆ ಇನ್ನೊಂದು ಮೀನಿಂಗ್ ಏನು, ಬ್ಯಾಡ್. ಬ್ಯಾಡ್ ಅಂತಕ್ಕಂಥದಕ್ಕೆ ವರ್ಸ್ಟ್ ಅಂತಕ್ಕಂಥದನ್ನ ಹೇಳ್ತೀವಿ. ಓಕೆ, ಇವೆಲ್ಲ ಎತ್ತರಾಗ ಬರ್ತಾವ ಅಂದ್ರೆ ಡಿಗ್ರಿ ಆಫ್ ಕಂಪ್ಯಾರಿಸನ್ಸ್ ಒಳಗೆ ಬರ್ತಾವ. ಓಕೆ, ಒಂದಕ್ಕಿಂತ ಏನಿದೆ ಹೆಚ್, ಮೇಕಿಂಗ್ ವರ್ಸ್. ಒಂದು ಡಿಫಿಕಲ್ಟ್ ಸಿಚುವೇಶನ್ ಏನ್ ಮಾಡೋದು, ವರ್ಸ್ ಮಾಡ್ತಕ್ಕಂಥಕ್ಕೆ ಅಗ್ರಾವೇಟ್ ಅಂತಕ್ಕಂಥದನ್ನ ಕರಿತೀರಿ. ಅದೇ ಇದ್ದನ್ನ ಒಂದು ಸುಧಾರಿಸುವಂಥದ್ದು, ಇದ್ದನ್ನ ಏನ್ ಮಾಡೋದು, ಸುಧಾರಿಸುವಂಥದ್ದು. ರೆಡ್ಯೂಸ್ ಪೇನ್ ಅಂದ್ರೆ ಏನ್ರಿ, ಹೀಲಿಂಗ್ ಅಂತ ಹೇಳ್ತೀವಿ, ಸುಧಾರಿಸಿಕೊಳ್ಳೋದು. ಓಕೆ, ಹೀಲಿಂಗ್ ಪೇನ್ ಅಂತ ಹೇಳ್ತೀವಿ. ಇದಕ್ಕೆ ಏನಂತ ಹೇಳ್ತೀವಿ, ಎಲಿವೇಟ್ ಅಂತಕ್ಕಂಥದನ್ನ ಹೇಳ್ತೀವಿ. ಓಕೆ, ನೆಕ್ಸ್ಟ್ ವರ್ಡ್ ನೋಡ್ರಿ, ಕಾನ್ಸಿಲ್ ಮತ್ತು ರಿವೀಲ್ ಅಂತಕ್ಕಂಥ ಒಂದು ವರ್ಡ್ ಇದೆ. ಈಗ ಕಾನ್ಸಿಲ್ ಅಂದ್ರೆ ಏನು, ಮುಚ್ಚಿಡು. ಕಾನ್ಸಿಲ್ ಅಂದ್ರೆ ಏನು, ಮರೆ ಮಾಡು. ಇಲ್ಲಿ ನೋಡ್ರಿ, ಹೈಡ್ ಮಾಡೋದು. ಓಕೆ, ಕಾನ್ಸಿಲ್ ಅಂದ್ರೆ ಏನ್ ಮಾಡೋದು, ಹೈಡ್ ಮಾಡೋದು. ಹೈಡ್ ಮಾಡೋದು ಅಂದ್ರೆ ಮುಚ್ಚಿಡೋದು. ಈಗ ಒಂದೇನೋ ಪೇನ್ ಐತಿ, ನಿಮ್ಮ ಮನಸ್ಸೊಳಗೆ ಒಂದು ಪೇನ್ ಇರ್ತೈತಿ, ಅದನ್ನ ಒಳಗೆ ಇಟ್ಕೊಂಡಿರ್ತೀರಿ, ದಟ್ ಇಸ್ ಕಾನ್ಸಿಲ್. ಅದನ್ನ ಇನ್ನೊಬ್ಬರಿಗೆ ಮುಂದೆ ಹೇಳ್ರಿ ಏನಾಕೈತಿ, ರಿವೀಲ್ ಅಂತಕ್ಕಂಥದ್ದು ಆಕೈತಿ. ಏನಾಕೈತ್ರಿ, ರಿವೀಲ್ ಅಂತಕ್ಕಂಥದ್ದು ಆಕೈತಿ. ಬಹಿರಂಗಪಡಿಸು ಅಂದ್ರೆ ಏನ್ರಿ, ರಿವೀಲ್ ಮಾಡೋದು. ಈಗ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೊಂದು ವೊಕ್ಯಾಬ್ಯುಲರಿ ಯಾವ್ದು ಬರ್ತದೆ ಅಂದ್ರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಸಾರಿ, ಇಡಿಯಮ್ಸ್ ಅಂಡ್ ಫ್ರೇಸಸ್ ಒಳಗೆ ಇದನ್ನ ಸ್ಟಡಿ ಮಾಡ್ತೀವಿ.
ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಒಳಗೆ ಇದನ್ನ ಸ್ಟಡಿ ಮಾಡ್ತೀವಿ. ಹೆಂಗಂದ್ರೆ ರಿವೀಲ್ ಅಂತಕ್ಕಂಥದಕ್ಕೆ ಏನಂತ ಹೇಳ್ತೀವಿ ಅಂದ್ರೆ ಸ್ಪಿಲ್ ದ ಬೀನ್ಸ್ ಅಂತ ಹೇಳ್ತೀವಿ. ಸ್ಪಿಲ್ ದ ಬೀನ್ಸ್ ಅಂತಕ್ಕಂಥದನ್ನ ಹೇಳ್ತೀವಿ. ಇಲ್ಲಿ ಸ್ಪಿಲ್ ದ ಬೀನ್ಸ್ ಅಂದ್ರೆ ಏನು, ಒಂದು ರಿವೀಲ್ ಸೀಕ್ರೆಟ್ ಅನ್ನು ಏನು ಮಾಡೋದು, ರಿವೀಲ್ ಮಾಡ್ತಕ್ಕಂಥದ್ದು, ಸ್ಪಿಲ್ ಮಾಡೋದು ಅಂತ ಹೇಳ್ತೀವಿ. ಓಕೆ, ಇದು ಕಾನ್ಸಿಲ್ ಅಪೋಸಿಟ್ ವರ್ಡ್ ಯಾವ್ದಾಕೈತ್ರಿ, ಅಪೋಸಿಟ್ ವರ್ಡ್ ರಿವೀಲ್ ಅಂತಕ್ಕಂಥದ್ದು. ಮರೆ ಮಾಡಿ ಇಟ್ಕೊಳ್ಳೋದು, ಮುಚ್ಚಿಟ್ಕೊಳ್ಳೋದು, ಅದ ಬಹಿರಂಗ ಪಡಿಸೋದಕ್ಕೆ ಏನಂತ ಹೇಳ್ತೇವ, ರಿವೀಲ್ ಅಂತಕ್ಕಂಥದ್ದು. ನಾವು ನೋಡ್ರಿ, ಈಗ ಒಂದು ಮಗು ಹೆಸರು ಇಟ್ಟಿರ್ತಾರ, ನಾವು ಈ ತಾರೀಕಿಗೆ ಮಗು ಹೆಸರು ರಿವೀಲ್ ಮಾಡ್ತೇವೆ ಅಂತ ಹೇಳ್ತಾರೆ. ಒಂದು ಟ್ರೈಲರ್ ಅನ್ನ ರಿವೀಲ್ ಮಾಡ್ತೀವಿ ಅಂತಕ್ಕಂಥದನ್ನ ಹೇಳ್ತಾರೆ. ಬಹಿರಂಗ ಪಡಿಸು, ಅಂತರಂಗ, ಬಹಿರಂಗ ಅಂತ ಹೇಳ್ತೀವಿ. ಓಕೆ, ಇವೆರಡು ವರ್ಡ್ ಇಷ್ಟ ಆಗಿದ್ದು ಅಂದ್ರೆ ಲೈಕ್ ಮಾಡ್ರಿ. ಅರ್ಥ ಆಗಿತ್ತಂದ್ರೆ ಏನ್ರಿ, ಇದಕ್ಕೆ ಮತ್ತೆ ಯಾವ ವರ್ಡ್ಸ್ ಅನ್ನು ನಾವು ಆ್ಯಡ್ ಮಾಡಬಹುದು, ಈ ಕಾನ್ಸಿಲ್ ಮತ್ತು ರಿವೀಲ್ಗೆ ಮತ್ತೆ ಯಾವ ವರ್ಡ್ಸ್ ನಿಮಗೆ ಗೊತ್ತಿರ್ತಕ್ಕಂಥ ವರ್ಡ್ಸ್ ಅನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಓಕೆ, ಎಸ್, ನೆಕ್ಸ್ಟ್ ನೋಡೋಣ್ರಿ. ಇವೆರಡು ವರ್ಡ್ಸ್ಗಳು ಬಹಳಷ್ಟು ಸಲ ಕೇಳಿರ್ತಕ್ಕಂಥ ವರ್ಡ್ಸ್ ಇರ್ತಾವ. ನಮ್ಮ ವಿಡಿಯೋ ಒಳಗೆ ಎಷ್ಟು ವರ್ಡ್ಸ್ಗಳನ್ನ ಡಿಸ್ಕಸ್ ಮಾಡ್ತೀವಿ ಎಲ್ಲ ಆಲ್ರೆಡಿ ಆಸ್ಕ್ಡ್ ವರ್ಡ್ಸ್ ಇರ್ತಾವ. ಓಕೆ, ಯಾವ ನಾವು ಬೇಕಂತ ತಗೊಂಡಿದ್ದು ಇರಂಗಿಲ್ಲ, ಎಲ್ಲ ರಿಪೀಟೆಡ್ ವರ್ಡ್ಸ್ ಇರ್ತಾವ, ನಿಮಗೆ ಎಕ್ಸಾಮ್ಗೆ ರಿಲೇಟ್ ಆಗ್ತಕ್ಕಂಥ ವರ್ಡ್ಸ್ಗಳು ಇರ್ತಾವ. ಓಕೆ, ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಡೆಫಿಸಿಯೆಂಟ್ ಮತ್ತು ಅಫಿಷಿಯಂಟ್ ಅಂತಕ್ಕಂಥ ಹೇಳ್ತೀವಿ. ಓಕೆ, ಡೆಫಿಸಿಯೆಂಟ್ ಅಂದ್ರೆ ಏನು, ಡೆಫಿಸಿಯೆಂಟ್ ಅಂದ್ರೆ ಏನೋ ಒಂದು ಕಡಿಮೆ ಇರೋದು. ಡೆಫಿಸಿಯನ್ಸಿ ಅಂದ್ರೆ ಏನು, ಏನೋ ಒಂದು ಕೊರತೆ ಇರೋದು. ಓಕೆ, ಕೊರತೆ ಅಂತಕ್ಕಂಥದ್ದು ಬಂದಾಗ ಇದಕ್ಕೆ ಇನ್ನೊಂದು ವರ್ಡ್ ಏನು ಬರ್ತದೆ ಅಂದ್ರೆ ಲ್ಯಾಕ್ ಅಂತಕ್ಕಂಥದ್ದು ವರ್ಡ್ ಬಳಸ್ತೀವಿ. ಲ್ಯಾಕ್ ಅಂದ್ರೆ ಏನು, ಕೊರತೆ. ಲ್ಯಾಕ್ ಅಂದ್ರೆ ಏನು, ಕೊರತೆ. ಅದೇ LAKH ಲ್ಯಾಕ್ ಅಂದ್ರ ಲಕ್ಷ. ಓಕೆ, ಈ ಲ್ಯಾಕ್ ಬೇರೆ, ಇಲ್ಲಿರ್ತಕ್ಕಂಥ ಲ್ಯಾಕ್ ಬೇರೆ. ಓಕೆ, ನೋಡಕ್ ಪ್ರೊನೌನ್ಸಿಯೇಷನ್ ಸೇಮ್ ಇರ್ತಾವ, ಮತ್ತೇನ್ರಿ ಸ್ಪೆಲ್ಲಿಂಗ್ ಡಿಫ್ರೆನ್ಸ್ ಇರ್ತಾವ. ಅಂಥವ್ಕೆ ಏನಂತ ಕರಿತೀರಿ ಅಂದ್ರೆ ಹೋಮೋಫೋನ್ಸ್ ಅಂತ ಕರಿತೀರಿ. ಏನಂತ ಕರಿತೀರಿ, ಅಂತವಕ್ಕ ಹೋಮೋಫೋನ್ಸ್ ಅಂತ ಕರಿತೀರಿ. ವೊಕ್ಯಾಬುಲರಿ ಅಂದ್ರೆ ಎಲ್ಲಾ ತರ ಸ್ಟಡಿ ಮಾಡ್ಲೇಬೇಕು. ಓಕೆ, ಮತ್ತೆ ನಿಮ್ಗೆ ಗೊತ್ತಿರ್ತಕ್ಕಂಥ ಹೋಮೋಫೋನ್ಸ್ ಒಂದು ಎಕ್ಸಾಂಪಲ್ ಒಂದು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಹೋಮೋಫೋನ್ಸು, ಹೋಮೋನಿಮ್ಸು ಅವು ಏನದಾವ ಅದ್ರ ಬಗ್ಗೆ ಒಂದು ಏನೋ ಡಿಟೇಲ್ ಆಗಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಈಗ ನೋಡ, ಡೆಫಿಸಿಯೆಂಟ್ ಅಂದ್ರೆ ಕೊರತೆ, ಏನೋ ಒಂದು ಕೊರತೆ ಇರೋದು. ಓಕೆ, ಒಬ್ಬರಿಗೆ ಲ್ಯಾಕ್ ಆಫ್ ಮನಿ, ರೊಕ್ಕದ ಕೊರತೆ ಇರ್ತೈತಿ, ಹಣದ ಕೊರತೆ ಇರ್ತೈತಿ. ಒಬ್ಬರಿಗೆ ಲ್ಯಾಕ್ ಆಫ್ ಹೆಲ್ತ್, ಆರೋಗ್ಯದ ಸಮಸ್ಯೆ, ಕೊರತೆ ಇರ್ತೈತಿ. ಓಕೆ, ಆಮೇಲೆ ಇದು ಸಫಿಷಿಯಂಟ್ ಅಂದ್ರೆ ಏನು, ನಂಗೆ ಸಫಿಷಿಯಂಟ್ ಅದೇನಪ್ಪ, ನಂಗೆ ಸಾಕಷ್ಟು ದೇವ್ರು ಕೊಟ್ಟ, ನಂಗೆ ಸಫಿಷಿಯಂಟ್ ಆಗಿರ್ತಕ್ಕಂಥದ್ದು ಎಲ್ಲ ಸಿಕ್ಕೇತ್ಪ ಜೀವನದಾಗ ಅಂತಾರೆ. ಅಂದ್ರೆ ಸಾಕಷ್ಟು, ಕೊರತೆ ಮತ್ತು ಸಾಕಷ್ಟು. ಈ ಸಫಿಷಿಯಂಟ್ ವರ್ಡ್ ಅನ್ನ ಕೇಳಿದಾಗ ಇದಕ್ಕೆ ನೋಡ್ರಿ, ಇದಕ್ಕೆ ಮತ್ತೆ ನಾನ್ ಸಫಿಷಿಯಂಟ್ ಹಂಗ ಹಿಂಗ ಏನೂ ಬರೆಯೋಂಗಿಲ್ಲ. ಓಕೆ, ಡೆಫಿಸಿಯಂಟ್ ಅನ್ನ ಹತ್ರ ಆನ್ಸರ್ ಆಗಿರ್ತದ. ಓಕೆ, ಎಸ್, ಅರ್ಥ ಆಗಕತ್ತೈತಿರಲ್ಲ. ಎಸ್, ಹಂಗಿತ್ತಂದ್ರ ನಾವೊಂದು ವರ್ಡ್ ಅನ್ನು ಬಹಳಷ್ಟು ಸಲ ಹೇಳಿದೀನಿ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಬ್ಯಾಂಕ್ ಆ್ಯಂಡ್ ಬ್ಯಾಂಕ್? ಈ ಬ್ಯಾಂಕ್ ಅಂದ್ರೆ ಏನು, ಮತ್ತೊಂದು ಬ್ಯಾಂಕ್ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಇದರ ಅರ್ಥ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಬ್ಯಾಂಕ್ ಅಂತಕ್ಕಂಥದ್ದು ಅದ್ರ ಮೀನಿಂಗ್ ಏನೈತಲ್ಲ ಅದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ನೆಕ್ಸ್ಟ್ ವರ್ಡ್ ನೋಡ್ರಿ, ಈ ವರ್ಡ್ ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ, ಡನ್. ನೆಕ್ಸ್ಟ್ ವರ್ಡ್ ನೋಡ್ರಿ, ಫಿಟೈಲ್ ಪ್ರೊಡಕ್ಟಿವ್ ಅಂತಕ್ಕಂಥದ್ದು. ಇದು ಬಹಳಷ್ಟು ಸಲ ಕೇಳಿರ್ತಕ್ಕಂಥ ವರ್ಡ್. ಇದನ್ನ ನೋಡಿದಾಗ ನಮಗೆ ನೆನಪಾಗ್ತಕ್ಕಂಥ ವರ್ಡ್ ಯಾವ್ದಂದ್ರ ಪರ್ಟೈಲ್ ಅಂತ ಆಗ್ತೈತ್ರಿ. ಇದು ನೋಡಿದಾಗ ಏನ್ ನೆನಪಾಕೈತ್ರಿ, ಪರ್ಟೈಲ್ ಅಂತ ಆಕೈತಿ. ದ್ಯಾಟ್ ಪರ್ಟೈಲ್ ಮೀನಿಂಗ್ ಏನ್ ಹೇಳ್ರಿ ನೋಡೋಣ. ಈ ಪರ್ಟೈಲ್ ಇದ್ ಮೀನಿಂಗ್, ಒಂದ್ ನಿಮಿಷ, ಈ ಪರ್ಟೈಲ್ ಇದ್ ಮೀನಿಂಗ್ ಏನಂದ್ರ ಫಲವತ್ತತೆ ಅಂತ ಹೇಳ್ತೀವಿ. ಪರ್ಟೈಲ್ ಇದ್ ಮೀನಿಂಗ್ ಏನು, ಫಲವತ್ತಾದ ಅಂತ ಹೇಳ್ತೀವಿ. ಬಟ್ ಇಲ್ಲಿ ನೋಡ್ರಿ, ಇಲ್ಲಿ ಫಿಟೈಲ್ ಅಂತಕ್ಕಂಥ ವರ್ಡ್ ತಗೊಂಡಾರ. ಈ ಫಿಟೈಲ್ ಅಂತಕ್ಕಂಥ ವರ್ಡ್ ಅರ್ಥ ಏನಂದ್ರ ನಾನ್ ಪ್ರೊಡಕ್ಟಿವ್ ಅನ್ನ. ನಾನ್ ಪ್ರೊಡಕ್ಟಿವ್ ಅಂದ್ರ ವ್ಯರ್ಥ. ಈ ನಾನ್ ಪ್ರೊಡಕ್ಟಿವ್ ಅಂತ ಎದಕ್ಕಂತ ಹೇಳ್ತೀರಿ, ಒಂದು ಬರಡು ಭೂಮಿಗೆ ಹೇಳ್ತೀರಿ. ಬ್ಯಾರನ್ ಲ್ಯಾಂಡ್ ಈಸ್ ಅ ನಾನ್ ಪ್ರೊಡಕ್ಟಿವ್ ಲ್ಯಾಂಡ್, ಇಟ್ ಈಸ್ ಅ ಫಿಟೈಲ್ ಲ್ಯಾಂಡ್, ನಾಟ್ ಅ ಪರ್ಟೈಲ್ ಲ್ಯಾಂಡ್. ನೋಡ್ರಿ, ಪರ್ಟೈಲ್ಗೂ ಮತ್ತು ಫಿಟೈಲ್ಗೂ ಇರ್ತಕ್ಕಂತಹ ಡಿಫರೆನ್ಸ್ ಯಾವ ತರ ಇದೆ. ಎಕ್ಸಾಮ್ ಒಳಗೆ ಇದನ್ನ ನೀವು ಪರ್ಟೈಲ್ ಅಂತ ತಿಳ್ಕೊಂಡು ಫಲವತ್ತತೆ ಅಂತ ತಿಳ್ಕೊಂಡ್ಬಿಟ್ರಿ ಅಂದ್ರೆ ಎಕ್ಸಾಮ್ ಒಳಗೆ ಏನಾಕೈತಿ, ರಾಂಗ್ ಅಸಂಪ್ಷನ್ಸ್ ಆಗ್ತಾವ, ಆನ್ಸರ್ ರಾಂಗ್ ಆಗ್ತೈತಿ. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇರ್ತಕ್ಕಂತಹ ಪ್ರೊಡಕ್ಟಿವ್ ಅಂತಕ್ಕಂಥದ್ದು. ಪ್ರೊಡಕ್ಟಿವ್ ಅಂದ್ರೆ ಏನ್ರಿ, ಫಲವತ್ತಾದ. ಓಕೆ, ಇಲ್ಲಿ ಫಲಪ್ರದ ಅಂತ ಹೇಳ್ತೀವಿ. ಯೂಸ್ಫುಲ್ ಆಗಿರ್ತಕ್ಕಂಥದ್ದು ಮತ್ತು ಪರ್ಟೈಲ್ ಅಂತ ಹೇಳ್ತೀವಿ. ಇದಕ್ಕೆ ಏನಂತ ಹೇಳ್ತೀವಿ, ಪರ್ಟೈಲ್ ಅಂತ ಹೇಳ್ತೀವಿ. ನೋಡ್ರಿ, ಅನ್ಪ್ರೊಡಕ್ಟಿವ್ ಪ್ರೊಡಕ್ಟಿವ್ ಏನ್ ಡಿಫರೆನ್ಸ್ ಐತಿ ನೋಡ್ರಿ. ಫಿಟೈಲ್ ಈಸ್ ಅನ್ಪ್ರೊಡಕ್ಟಿವ್, ದಿಸ್ ಈಸ್ ದ ಪ್ರೊಡಕ್ಟಿವ್. ಓಕೆ, ಯಾವ ತರನಾಗಿರ್ತಕ್ಕಂಥ ಸಿನೋನಿಮ್ಸ್ ಆಂಟೋನಿಮ್ಸ್ ಯಾವ ತರ ಇರ್ತಾವ, ಬಟ್ ಇಲ್ಲಿ ಆಂಟೋನಿಮ್ಸ್ ಅನ್ನು ಯಾವ ತರ ಚೂಸ್ ಮಾಡಬೇಕು ಅಂತಕ್ಕಂಥದ್ದನ್ನ ತಿಳ್ಕೊಳ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇರ್ತಕ್ಕಂಥ ವರ್ಡ್ ಯಾವ್ದಂದ್ರೆ ಹಿಂಡರ್ ಮತ್ತು ಅಸಿಸ್ಟ್ ಅಂತಕ್ಕಂಥ ವರ್ಡ್ ಅನ್ನ ತಗೊಂಡಾರ. ಓಕೆ, ಏನ್ರಿ ಹಿಂಡರ್ ಅಂದ್ರೆ ಏನು, ಅಸಿಸ್ಟ್ ಅಂದ್ರೆ ಏನು? ಅಸಿಸ್ಟ್ ಅಂದ್ರ ಯಾರಿಗಾದರೂ ಸಹಾಯ ಮಾಡುವುದು, ಹೆಲ್ಪ್ ಅನ್ನ ಮಾಡೋದಕ್ಕ ಅಸಿಸ್ಟ್ ಅಂತ ಹೇಳ್ತಾರೆ. ಓಕೆ, ಯಾರಿಗಾದರೂ ಹೆಲ್ಪ್ ಆಗೋದು, ಸಹಾಯವನ್ನ ಮಾಡೋದು. ಓಕೆ, ಸಹಾಯ ಮತ್ತೆ ಇನ್ನೊಂದು ಏನಂತ ಹೇಳ್ತೀವಿ, ಚಾರಿಟಿ ಅಂತಕ್ಕಂಥದ್ದು ಬರ್ತದೆ. ಅಸಿಸ್ಟ್ ಅಂದ್ರೆ ಏನು ಬರ್ತದ್ರಿ, ಚಾರಿಟಿ ಅಂತಕ್ಕಂಥದ್ದು ಬರ್ತದೆ, ಸಹಾಯ ಮಾಡೋದು.
ಇಲ್ಲಿ ಹಿಂಡರ್ ಅಂದ್ರೆ ಏನ್ ಮಾಡೋದ್ರಿ, ಅಬ್ಸ್ಟ್ರಕ್ಟ್. ಅಬ್ಸ್ಟ್ರಕ್ಟ್ ವೆರಿ ಇಂಪಾರ್ಟೆಂಟ್ ವರ್ಡ್. ಅಬ್ಸ್ಟ್ರಕ್ಟ್ ಅಂದ್ರೆ ಏನ್ ಮಾಡೋದ್ರಿ, ಅಡ್ಡಪಡಿಸುವುದು. ಅಡ್ಡಪಡಿಸುವುದು. ಈಗ ಒಂದೇನೋ ಒಳ್ಳೆ ಕೆಲಸ ಆಗಕತ್ತಿಲ್ಲ, ಅದನ್ನ ಏನ್ ಮಾಡೋದು, ಅಡ್ಡಪಡಿಸುವುದು. ಅದನ್ನ ಏನ್ ಮಾಡೋದು, ಡಿನೌನ್ಸ್ ಮಾಡೋದು. ಓಕೆ ನೋಡ್ರಿ, ಅಪ್ಲಾಸ್ ಅಂದ್ರೆ ಹೊಗಳಿಕೆ, ಬಟ್ ಡಿನೌನ್ಸ್ ಅಂದ್ರೆ ಕಾಲ್ ಇಳಿಯೋದು. ಇದು ಹಂಗ ಸಹಾಯ ಮಾಡದೇ ಇರೋದಲ್ಲ, ಸಹಾಯದ ಅಪೋಸಿಟ್ ಅಸಹಾಯಕ ಅಂತ ಹೇಳ್ತೀವಿ. ಓಕೆ, ಅಡ್ಡಿಪಡಿಸೋದು ಅಸಹಾಯಕ, ಇದು ಅಸಹಾಯಕ. ನಾಟ್ ಹೆಲ್ಪ್ಫುಲ್, ನಾಟ್ ಹೆಲ್ಪ್ಫುಲ್. ಓಕೆ, ಹೆಲ್ಪ್ಫುಲ್ ಮತ್ತು ನಾಟ್ ಹೆಲ್ಪ್ಫುಲ್ ಅಂದ್ರೆ ಹಿಂಡರ್ ಅಂಡ್ ಅಸಿಸ್ಟ್ ಅಂತಕ್ಕಂಥದ್ದು. ಈ ಅಸಿಸ್ಟ್ ಅಂದ್ರೆ ಎಲ್ಲಿ ನಾವು ಹೆಂಗ್ ತಿಳ್ಕೊಂಡ್ಬಿಡ್ಬೇಕಂದ್ರೆ, ಈಗ ಯಾರ್ದೋ ಒಬ್ರು ಅಸಿಸ್ಟೆಂಟ್ ಅಂತ ಇರ್ತಾರ. ಅಸಿಸ್ಟೆಂಟ್ಸ್ ಅಂದ್ರೆ ಏನ್ರಿ, ಅದು ಸಹಾಯಕ. ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಹೇಳ್ತೀವಿ, ಸಹಾಯಕ ಪ್ರಾಧ್ಯಾಪಕರು ಅಂತ ಈ ತರನಾಗಿರ್ತಕ್ಕಂಥ ಬರ್ತಾವ. ಓಕೆ, ಅಸಿಸ್ಟೆನ್ಸ್ ಅಥವಾ ಅಸಿಸ್ಟ್ ಅಂದ್ರೆ ಏನು, ಸಹಾಯ. ಇಟ್ ಈಸ್ ಅ ಹೆಲ್ಪ್. ಅದರ ಅರ್ಥ ಏನ್ರಿ, ಹೆಲ್ಪ್ ಅಂತ ಅರ್ಥ. ಅಸಿಸ್ಟ್ ಅಂದ್ರೆ ಬೇರೆ ಏನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಬಟ್ ದೆನ್ ರೆಸಿಸ್ಟ್ ಅಂದ್ರೆ ಏನು, ವಾಟ್ ಈಸ್ ಮೀನ್ಡ್ ಬೈ ರೆಸಿಸ್ಟ್? ಓಕೆ, ಇದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ವಾಟ್ ಈಸ್ ಮೀನ್ಡ್ ಬೈ ರೆಸಿಸ್ಟ್ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ದೆನ್ ವಾಟ್ ಈಸ್ ಮೀನ್ಡ್ ಬೈ ಪೊಟೆನ್ಷಿಯಲ್? ಕೈನೆಟಿಕ್ ಅಂದ್ರೆ ಏನು, ಕೈನೆಟಿಕ್ ಅಂದ್ರೆ ಏನು? ದೆನ್ ವಾಟ್ ಈಸ್ ಮೀನ್ಡ್ ಬೈ ಪೊಟೆನ್ಷಿಯಲ್? ಪೊಟೆನ್ಷಿಯಲ್ ಅಂದ್ರೆ ಏನು? ಓಕೆ, ಈ ತರನಾಗಿರ್ತಕ್ಕಂಥ ವರ್ಡ್ಸ್ಗಳನ್ನ ಕೊಡ್ತಾ ಇರ್ತೀವಿ. ಅದ್ರ ಮೀನಿಂಗ್ ನಿಮ್ಗೆ ಅರ್ಥ ಆಗಿತ್ತಂದ್ರೆ ಅದನ್ನೇನು ಮಾಡ್ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಓಕೆ, ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ನಿಮಗೆ ಏನಾದ್ರು ಡೌಟ್ಸ್ ಇದ್ರೂ ಕೇಳ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಇನ್ನೊಂದು ನೀವು ಆಲ್ರೆಡಿ ಏನಾಗ್ಯಾವ, ಇವೆಲ್ಲ ರಿಪೀಟ್ ಆಗ್ಯಾವ ವರ್ಡ್. ಜೆನ್ಯೂನ್ ಅಂತಕ್ಕಂಥ ವರ್ಡ್ ನಾನು ನಿಮಗೆ ಹೇಳಿದ್ದೆ. ಜೆನ್ಯೂನ್ ಅಂದ್ರೆ ಏನಂದ್ರೆ ನಿಜವಾದ, ನಿಖರ, ನಿಜವಾದ, ಕ್ರೆಡಿಬಲ್, ಅಥೆಂಟಿಕ್. ಓಕೆ, ಎಲ್ಲ ರಿಪೀಟ್ ಆಗ್ತಿರ್ತಾವ್ರಿ. ಇವು ರಿಪೀಟ್ ಆದಂಗೆ ನೀವು ಬಹಳಷ್ಟು ಸ್ಟ್ರಾಂಗ್ ಆಗ್ಬೇಕು. ಹೌದಾ? ಹಂಗಿತ್ತಂದ್ರೆ ಇದು ಏನು ಬರ್ತಿದ್ರಿ, ನಾಟ್ ರಿಯಲ್. ನಾಟ್ ರಿಯಲ್ ಅಂದ್ರೆ ಆಲ್ವೇಸ್ ಏನು ಇರ್ತೈತದ, ಫೇಕ್ ಇರ್ತೈತಿ. ಏನಿರ್ತೈತಿ, ಫೇಕ್ ಇರ್ತೈತಿ. ಈಗ ಫೇಕಿಗೆ ಇನ್ನೊಂದು ಹೆಸರು ಏನು ಹೇಳ್ತಾವ ಅಂದ್ರೆ ಫೋರ್ಜರಿ ಅಂತಕ್ಕಂಥದ್ದು ಹೇಳ್ತೀವಿ. ಏನಂತ ಹೇಳ್ತೀವಿ, ಫೋರ್ಜರಿ ಅಂತಕ್ಕಂಥದ್ದು, ನಕಲಿ ಮಾಡೋದು. ಓಕೆ, ಇದರ ಅರ್ಥ ಏನಂದ್ರ, ಇದರ ಅರ್ಥ ಅಸಲಿ, ಅಪೋಸಿಟ್ ವರ್ಡ್ ನಕಲಿ. ಓಕೆ, ಜೆನ್ಯೂನ್ ಕರೆಕ್ಟ್ ಆಗಿರ್ತಕ್ಕಂಥದ್ದು, ಇನ್ಕರೆಕ್ಟ್ ಆಗಿರ್ತಕ್ಕಂಥದ್ದು, ಫಾಲ್ಸ್ ಆಗಿರ್ತಕ್ಕಂಥದ್ದು, ತಪ್ಪಾಗಿರ್ತಕ್ಕಂಥದ್ದು, ಇನ್ಕರೆಕ್ಟ್ ಆಗಿರ್ತಕ್ಕಂಥದ್ದು. ಓಕೆ, ಇವು ಎಲ್ಲಕ್ಕೂ ಏನಂತ ಕರಿತೀವಿ ಅಂದ್ರೆ ಫೇಕ್ ಅಂತ ಕರಿತೀವಿ. ಅದೇ ನೋಡ್ರಿ ಒಂದು ಜೆನ್ಯೂನ್ ಪ್ರಾಡಕ್ಟ್. ಈಗ ಏನೋ ಒಂದು ಮಾರ್ಕೆಟ್ಗೆ ಹೋಗ್ತೀರಿ, ನಮಗೊಂದು ಜೆನ್ಯೂನ್ ಪ್ರಾಡಕ್ಟ್ ಕೊಡ್ರಿ, ವಾರಂಟಿ ಇರ್ತಕ್ಕಂಥ ಒಂದು ಜೆನ್ಯೂನ್ ಪ್ರಾಡಕ್ಟ್ ಅಂದ್ರೆ ಒಳ್ಳೆಯ ಪ್ರಾಡಕ್ಟ್. ಜೆನ್ಯೂನ್ ಈಸ್ ಆಲ್ವೇಸ್ ಅ ಗುಡ್ ಥಿಂಗ್, ದಟ್ ಇಸ್ ಅ ಬೆಸ್ಟ್ ಒನ್ ಅಂತಕ್ಕಂಥದ್ದನ್ನ ನಾವು ಹೇಳ್ತೀವಿ. ಓಕೆ, ಹಂಗಿತ್ತಂದ್ರೆ ನೀವೇನ್ ಮಾಡಬೇಕು, ಈ ಕ್ರೆಡಿಬಲ್ಲು, ಅಥೆಂಟಿಕ್ಕು ಈ ತರನಾಗಿರ್ತಕ್ಕಂಥ ವರ್ಡ್ ಬಂದಾಗ ಇಲ್ಲಿ ಕಕೂನ್ ಅಂತಕ್ಕಂಥ ಒಂದು ವರ್ಡ್ ಅದ. ಏನು, ಕಕೂನ್ ಅಂತಕ್ಕಂಥ ಒಂದು ವರ್ಡ್ ಅದ. ಇದ್ರ ಮೀನಿಂಗ್ ಏನಾಗ್ತದ ರೀ? ದೆನ್ ಸಸ್ಪಿಷಿಯಸ್ ಅಂತಕ್ಕಂಥ ಒಂದು ವರ್ಡ್ ಮೀನಿಂಗ್ ಏನಾಗ್ತದ? ಕಕೂನ್ ಆಗಿರಬಹುದು, ಸಸ್ಪಿಷಿಯಸ್ ಆಗಿರಬಹುದು. ಅದೇ ಅಸ್ಥೆಟಿಕ್ ಅಂತಕ್ಕಂಥ ಒಂದು ವರ್ಡ್ ಇದೆ. ಅಸ್ಥೆಟಿಕ್ ಅಂತಕ್ಕಂಥ ವರ್ಡ್ ಮೀನಿಂಗ್ ಏನಾಗ್ತದ? ಓಕೆ, ಇವುಗಳನ್ನೆಲ್ಲ ನೀವೇನ್ ಮಾಡ್ಬೇಕು, ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕ್ರಿ. ಇಲ್ಲಿರ್ತಕ್ಕಂತಹ ವಕ್ಯಾಬು ಬಹಳಷ್ಟು ದೊಡ್ಡದಾಗಿ ಸಮುದ್ರ ಸಾಗರ ಇದೆ. ಓಕೆ, ಎಷ್ಟ ಇದಕ್ಕೆ ಆಳ ಅನ್ನೋದು ಇಲ್ಲ. ಎಷ್ಟು ಹೋಗ್ತೀರಿ ಅಷ್ಟು ದೊಡ್ಡದಾಗ್ತದೆ. ಓಕೆ, ಎಸ್, ಈ ತರನಾಗಿರ್ತಕ್ಕಂಥವು ಏನ ಬಹಳಷ್ಟು ವರ್ಡ್ಗಳು ಬರ್ತಿರ್ತಾವ. ಅದಕ್ಕೋಸ್ಕರ ವಿಡಿಯೋನ ಸ್ಟಾರ್ಟಿಂಗ್ ಇಂದ ಎಂಡ್ ಮಟ್ಟ ನೋಡ್ ಅನ್ನೋ ಕಾರಣ ಅದು. ಓಕೆ, ವಿಡಿಯೋಸ್ಗಳು ನಾವೆಲ್ಲ ಹಂಗೆ ಡಿಸ್ಕಸ್ ಮಾಡ್ತಾ ಹೋಗ್ತಿರ್ತೇವೆ ಅಂದ್ಮೇಲೆ ಹಂಗೆ ವರ್ಡ್ಸ್ಗಳು ಬರ್ತಿರ್ತಾವ. ಓಕೆ, ನೋಡಿ, ಇದು ಕಕೂನ್ ಅಂದ್ರೆ ಏನು, ಸಸ್ಪಿಷಿಯಸ್ ಅಂದ್ರೆ, ಆಸ್ಪಿಷಿಯಸ್ ಅಂದ್ರೆ ಏನ್ರಿ? ಆಸ್ಪಿಷಿಯಸ್ ಅಂದ್ರೆ ಏನ್ರಿ? ಓಕೆ, ಒಂದು ಎತ್ತರದ್ದು ಒಂದು ಅನುಕೂಲಕರ ಅಂತಕ್ಕಂಥದ್ದು, ಮಂಗಳಕರ ಅಂತಕ್ಕಂಥದ್ದು ಮೀನಿಂಗ್ ಐತಿ. ಅದು ಯಾವ ವರ್ಡ್ ಅಂತ ಹೇಳ್ರಿ ನೋಡೋಣ. ಓಕೆ, ಇಷ್ಟೆಲ್ಲ ವರ್ಡ್ಗಳನ್ನ ಡಿಸ್ಕಸ್ ಮಾಡ್ತೀವಿ ಅಂದ್ರೆ ಇಷ್ಟೆಲ್ಲ ವರ್ಡ್ಗಳು ನೀವು ಎಕ್ಸಾಮ್ಗೆ ಏನಾಗಿರ್ತಾವ, ಆಲ್ರೆಡಿ ಬಂದಿರ್ತಾವ. ಓಕೆ, ನೆಕ್ಸ್ಟ್ ನೋಡೋಣ್ರಿ. ನೆಕ್ಸ್ಟ್ ನೋಡಿ, ಹಾಸ್ಟೈಲ್ ಅಂಡ್ ಫ್ರೆಂಡ್ಲಿ ಅಂತಕ್ಕಂಥದ್ದು. ಇದು ಬಹಳಷ್ಟು ಸಲ ರಿಪೀಟ್ ಆಗಿರ್ತಕ್ಕಂಥ ವರ್ಡ್. ಓಕೆ, ಹಾಸ್ಟೈಲ್ ಅಂದ್ರೆ ಏನ್ರಿ? ಹಾಸ್ಟೈಲ್ ಏನ್ ಮಾಡೋಣ, ಇಲ್ಲಿ ಹಾಸ್ಟೈಲ್ ಮೀನಿಂಗ್ ಬರ್ಬೋದು. ಹಾಸ್ಟೈಲ್ ಅಂದ್ರೆ ಏನ್ರಿ? ಇಲ್ಲಿ ಏನ್ ಕೊಟ್ಟನವ, ಆಂಗ್ರಿ ಅಥವಾ ವೈ ಮನಸ್ಸು ಅಂತ ಕೊಟ್ಟನ. ಅಂದ್ರೆ ಏನಾಯ್ತು, ಇಲ್ಲಿ ಹಾಸ್ಟೈಲ್ ಅಂದ್ರೆ ಎನಿಮಿ ಅಂತಕ್ಕಂಥದ್ದನ್ನು ತಗೋತು. ಇಲ್ಲಿ ಫ್ರೆಂಡ್ಲಿ, ಇಲ್ಲಿ ಸ್ನೇಹ ಪರ ಇದಾನಂದ್ರ ಅಲ್ಲಿ ಏನಿರ್ತೈತ್ರಿ, ಎನಿಮಿ ಅಂತಕ್ಕಂಥದ್ದು ಕೊಟ್ಟಾನ. ಹೌದಾ? ಇಲ್ಲಿ ಸ್ನೇಹ ಪರಕ್ಕೆ ಇನ್ನೊಂದು ಎಕ್ಸಾಂಪಲ್ ಏನಂದ್ರೆ ಆಮಿಯೇಬಲ್ ಅಂತಕ್ಕಂಥ ವರ್ಡ್ ಅನ್ನ ಬಹಳಷ್ಟು ಸಲ ನಿಮ್ಗೆ ಹೇಳೇನ. ಆಮಿಯೇಬಲ್ ಅಂತಕ್ಕಂಥ ವರ್ಡು, ಅದೇ ರೀತಿಯಾಗಿ ಮೇಟ್ ಅಂತಕ್ಕಂಥ ವರ್ಡು, ಅದೇ ರೀತಿಯಾಗಿ ಮೇಟಿ ಅಂತಕ್ಕಂಥ ವರ್ಡು, ಅದೇ ರೀತಿಯಾಗಿ ಆಲೆ ಅಂತಕ್ಕಂಥ ವರ್ಡು. ಓಕೆ, ಆಲೆ ಇಸ್ ನಥಿಂಗ್ ಬಟ್ ಮೈತ್ರಿ ಅಂತ ಹೇಳ್ತೀವಿ. ಓಕೆ, ಅಲೈನ್ಸ್ ಅಂತ ಹೇಳ್ತೀವಿ. ಅಲೈನ್ಸ್ ಅಂತ ಈಗ ಒಂದು ರಾಜ ಒಂದು ಅಲೈನ್ಸ್ ಅನ್ನ ಮಾಡ್ಕೊಳ್ತಾನಂದ್ರ ಮೈತ್ರಿ ಮಾಡ್ಕೊತಾನ ಅಂತ ಹೇಳಿದ. ಓಕೆ, ಹೌ ಟು ಬಿಲ್ಡ್ ಸಮ್ ಫ್ರೆಂಡ್ಶಿಪ್ ಓವರ್ ದೇರ್. ಓಕೆ, ದೆನ್ ವಾಟ್ ಈಸ್ ಹಾಸ್ಟೈಲ್? ಹಾಸ್ಟೈಲ್ ಮೀನ್ಸ್ ಅಂದ್ರೆ ಏನ್ರಿ? ಹಾಸ್ಟೈಲ್ ಅಂದ್ರ ಅಡ್ವರ್ಸರಿ ಅಂತ ಹೇಳ್ತೀವಿ. ಮತ್ತೆ ಏನ್ ಹೇಳ್ತೀವಿ? ಆಂಟಿ ಅಂತ ಹೇಳ್ತೀವಿ. ಆಂಟಿ ಅಂದ್ರೆ ಅಪೋಸಿಟ್. ಅದೇ ರೀತಿಯಾಗಿ ಮತ್ತೆ ಆಂಟಗೋನಿಸ್ಟ್ ಅಂತ ಹೇಳ್ತೀವಿ.
ಎಲ್ಲ ಆಲ್ರೆಡಿ ರಿಪೀಟ್ ಆಗ್ಯಾವ ವರ್ಡ್ಸ್, ಮರಿಬಾರದು. ಆಂಟಗೋನಿಸ್ಟ್ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಇವೆಲ್ಲ ಹೇಳಿದಾಗಿದ್ದರ ಅರ್ಥ ಏನಂದ್ರ ವಿರೋಧಿ ಅಂತಕ್ಕಂಥದ್ದು. ಅದರ ಅರ್ಥ ಏನ್ರಿ? ವಿರೋಧಿ ಅಂತಕ್ಕಂಥದ್ದು. ವಿರೋಧಿ ಅಂದ್ರೆ ಯಾರು ಇರ್ತಾನ? ಇಲ್ಲಿ ವೈರಿನೇ ಇರ್ತಾನ, ವೈರಿನೇ ಇರ್ತಾನ. ಹಂಗಿತ್ತಂದ್ರೆ ಇಲ್ಲಿ ಸ್ನೇಹ ಪರ ಇದ್ದಾಗ ಆಮೇಬಲ್, ಮೇಟ್, ಮೇಟಿ, ಅಲಾಯ್. ಅದೇ ರೀತಿಯಾಗಿ ಫ್ರೆಂಡ್ಲಿ ಅಥವಾ ಫ್ರೆಂಡ್ಶಿಪ್ ಅಂತಕ್ಕಂಥದ್ದನ್ನ ನಾವಿಲ್ಲಿ ಸ್ಟಡಿ ಮಾಡ್ತೇವೆ. ಓಕೆ, ಇಲ್ಲಿ ಆಂಗ್ರಿ ಅದಾನಂದ್ರೆ ಅವ್ನು ಇನ್ನೊಂದು ವರ್ಡ್ ಹೇಳ್ಬೋದ್ರಿ ನಾವು, ಎಗೋನಿ ಅಂತಕ್ಕಂಥದ್ದು. ಯಾವ ವರ್ಡು? ಎಗೋನಿ ಅಂತಕ್ಕಂಥ ಒಂದು ವರ್ಡ್ ಅನ್ನ ನಾವು ಕೊಡ್ಬೋದಲ್ಲಿ. ಓಕೆ, ಎಗೋನಿ ಅಂತಕ್ಕಂಥ ವರ್ಡ್ ಬಂದ ನೋಡ್ರಿ, ಎಷ್ಟು ಚೆನ್ನಾಗಿರ್ತಕ್ಕಂಥ ವರ್ಡ್ಸ್ ಅದಾವ. ನೋಡಿದ್ರೆ ಪ್ರೀತಿ ಬರ್ಬೇಕಂತ ವರ್ಡ್ಸ್ ಅದಾವ. ಓಕೆ, ಎಸ್, ಯಾವುದೇ ರೀತಿಯಾಗಿ ತಪ್ಪು ಅಡಚಣೆಗಳನ್ನ ಮಾಡ್ಕೊಳಕ್ ಹೋಗ್ಬೇಡ್ರಿ. ಕರೆಕ್ಟಾಗಿ ಕಲಿತಾ ಹೋಗ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಬಂತು ನೋಡ್ರಿ ನೆಕ್ಸ್ಟ್ ವರ್ಡ್ ನೋಡ್ರಿ. ಇದಂತೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇದು ಅರ್ಥ ಆಗಿತ್ತು ಒಂದು ಲೈಕ್ ಮಾಡ್ರಿ, ಅದೇ ರೀತಿಯಾಗಿ ಒಂದು ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ಇರ್ತಕ್ಕಂಥ ವರ್ಡ್ ಯಾವ್ದು? ಎಕ್ಸ್ಪ್ಯಾಂಡ್ ಮತ್ತು ಕಾಂಟ್ರಾಕ್ಟ್ ಅಂತಕ್ಕಂಥದ್ದು ಒಂದು ವರ್ಡ್. ಎಕ್ಸ್ಪ್ಯಾಂಡ್ ಅಂದ್ರೆ ಏನ್ರಿ? ಎಕ್ಸ್ಪ್ಯಾಂಡ್ ಅಂದ್ರೆ ಎಕ್ಸ್ಪ್ಯಾನ್ಷನ್ ಮಾಡೋದು. ಓಕೆ, ವಿಸ್ತರಿಸುವುದು, ಇನ್ಕ್ರೀಸ್ ಮಾಡೋದು. ಓಕೆ, ಏನ್ ಮಾಡೋದು? ವಿಸ್ತರಿಸುವುದು. ಈಗ ಒಂದು ನಿಮ್ ಜಾಗ ಐತಿ, ಬಾಜುಕಿನ ಜಾಗ ತಗೊಂಡ್ ಕಾಸು ನಿಮ್ ಪ್ರಾಪರ್ಟಿ ಏನ್ ಮಾಡತ್ತೀರಿ? ನೀವು ಪ್ರಾಪರ್ಟಿ ಏನ್ ಮಾಡತ್ತೀರಿ? ಎಕ್ಸ್ಪ್ಯಾಂಡ್ ಮಾಡತ್ತೀರಿ. ಪ್ರಾಪರ್ಟಿ ಏನ್ ಮಾಡತ್ತೀರಿ? ಎಕ್ಸ್ಪ್ಯಾಂಡ್ ಮಾಡತ್ತೀರಿ. ಅದ ನೋಡ್ರಿ, ಎಕ್ಸ್ಪ್ಯಾಂಡ್ ಇದ್ರೆ ಏನಾಕೈತಿ? ಕಾಂಟ್ರಾಕ್ಟ್ ಅಂತಕ್ಕಂಥದ್ದು ಆಕೈತಿ. ಏನಾಕೈತ್ರಿ? ಕಾಂಟ್ರಾಕ್ಟ್ ಅಂದ್ರೆ ಕುಗ್ಗಿಸುವುದು. ಹಿಗ್ಗಿಸು, ಕುಗ್ಗಿಸು, ವಿಸ್ತರಿಸು, ಕುಗ್ಗಿಸು ಅಂತಕ್ಕಂಥವು ಏನಾಗ್ತಾವ? ಇಲ್ಲೇ ನಮ್ಮ ಆನ್ಸರ್ಸ್ ಆಗ್ತಾವ. ಹಂಗಿತ್ತಂದ್ರೆ ಇಲ್ಲಿ ಕಾಂಟ್ರಾಸ್ಟ್ ಅಂದ್ರೆ ಏನ್ರಿ? ಕಾಂಟ್ರಾಸ್ಟ್ ಅಂತಂತ ಒಂದು ವರ್ಡ್ ಕೇಳೇವ್ ನಾವು. ವಾಟ್ ಈಸ್ ಮೀಟ್ ಬೈ ಕಾಂಟ್ರಾಸ್ಟ್? ಕಾಂಟ್ರಾಸ್ಟ್ ಮೀನ್ಸ್ ಅಪೋಸಿಟ್. ಕಾಂಟ್ರಾಸ್ಟ್ ಅಂದ್ರೆ ಏನ್ರಿ? ಅಪೋಸಿಟ್, ಆಂಟಿ ಅಂತಕ್ಕಂಥದ್ದು ಬರ್ತಾವ. ಕಾಂಟ್ರಾಸ್ಟ್ ಅಂದ್ರೆ ಏನು? ಅಪೋಸಿಟ್ ಆಗಿರೋದು. ಇದು ನೋಡ್ರಿ, ಕಾಂಟ್ರಾಕ್ಟ್ ಅಂದ್ರೆ ಏನು? ಕುಗ್ಗಿಸು. ಓಕೆ, ಮತ್ತು ಕಾಂಟ್ಯಾಕ್ಟ್ ಅಂತ ಒಂದು ಬರ್ತೈತ್ರಿ. ಕಾಂಟ್ಯಾಕ್ಟ್ ಅಂದ್ರೆ ಏನ್ರಿ? ನಮ್ಮ ಸಂಪರ್ಕದಲ್ಲಿರೋರಿಗೆ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ. ಇದಕ್ಕೆ ಏನಂತ ಹೇಳ್ತೀವಿ? ಸಂಪರ್ಕ ಅಂತ ಹೇಳ್ತೀವಿ. ಕಾಂಟ್ಯಾಕ್ಟ್ ಬೇರೆ, ಕಾಂಟ್ರಾಸ್ಟ್ ಬೇರೆ, ಆಮೇಲೆ ಕಾಂಟ್ರಾಕ್ಟ್ ಬೇರೆ. ಓಕೆ, ನೋಡ್ರಿ, ಎಕ್ಸ್ಪ್ಯಾನ್ಷನ್ ಮಾಡೋದು ಬೇರೆ, ಕಾಂಟ್ರಾಕ್ಟ್ ಮಾಡೋದು. ಓಕೆ, ಹಿಗ್ಗಿಸುವುದು, ನಾವು ಆಸ್ತಿಯನ್ನು ವಿಸ್ತರಿಸುವುದು ಬೇರೆ, ಆಸ್ತಿಯನ್ನ ಕುಗ್ಗಿಸ್ತಾ ಬರೋದು ಬೇರೆ. ಓಕೆ, ಈ ಕುಗ್ಗಿಸ್ತಾ ಬರೋ ವರ್ಡ್ಕ ಕಾಂಟ್ರಾಕ್ಟ್ ಬದಲಿ ಇನ್ನೊಂದು ಇದಕ್ಕೊಂದು ಸಿನೋನಿಮ್ ಅಂತಕ್ಕಂಥದ್ದು ಯಾವ ಬರ್ತಾವು? ಸರ್ಚ್ ಮಾಡ್ರಿ, ಎಲ್ಲಿಂದ ತಗೊಂಬರ್ರಿ, ಅದ್ರ ಬಗ್ಗೆ ಸ್ಟಡಿ ಮಾಡ್ರಿ, ಬ್ಯಾಕ್ಗ್ರೌಂಡ್ ಸ್ಟಡಿ ಮಾಡ್ರಿ, ನಮಗೆ ತಿಳಿಸ್ರಿ. ಓಕೆ, ಈಗ ನೋಡ್ರಿ, ಈ ತರನಾಗಿರ್ತಕ್ಕಂಥವು ನಿಮ್ಗೆ ಜಾಸ್ತಿ ವರ್ಡ್ಸ್ಗಳು ನೆನಪು ಉಳಿಬೇಕಂದ್ರೆ ಏನ್ ಮಾಡ್ಬೇಕಂದ್ರ ಇವುಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಏನ್ ಮಾಡ್ಬೇಕ್ರಿ? ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಡೈಲಿ ಪ್ರಾಕ್ಟೀಸ್ ಅನ್ನೋದು ಇರ್ಬೇಕು. ಪರ್ ಡೇ ಪ್ರಾಕ್ಟೀಸ್ ಇರ್ಬೇಕು. ಓಕೆ, ಡೈಲಿ 10 ವರ್ಡ್ಸ್ ತಗೋರಿ, 10 ಸಿನೋನಿಮ್ಸ್ ತಗೋರಿ, 10 ಆಂಟೋನಿಮ್ಸ್ ತಗೋರಿ, ಒಂದು 10 ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ತಗೋರಿ, ಅದೇ 10 ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ತಗೋರಿ, 10 ಟಫ್ ವರ್ಡ್ಸ್ ತಗೋರಿ. ಓಕೆ, ಎಷ್ಟಾಯ್ತು ರೀ? 10, 20, 30, 40, 50 ಆಯ್ತು. 50 ಆಯ್ತಾ? ಎಕ್ಸಾಮ್ ಟೈಮ್ ಇಟ್ಟು ತಗೊಳ್ಳೋಣ. 50 ಇಂಟು 3 ತಿಂಗಳು ಮಾಡ್ಯಾರಂತ 5 45, 4500 ವೊಕ್ಯಾಬುಲರಿ ನಿಮ್ಮ ಕಡೆ ಇರ್ತೈತಿ. 4500 ವೊಕ್ಯಾಬುಲರಿ ನಿಮ್ಮ ಕಡೆ ಇರ್ತೈತಿ. ಸೊ ಸ್ಟಾರ್ಟ್ ಮಾಡ್ರಿ, ಇವತ್ತಿಂದನ ಸ್ಟಾರ್ಟ್ ಮಾಡ್ರಿ. ಓಕೆ, ನಮ್ಮ ವಿಡಿಯೋಸ್ ಅನ್ನು ನೋಡಿ ಕಲಿಬೇಕಂತಕ್ಕಂಥದ್ದು ಏನಿಲ್ಲ, ಬಹಳಷ್ಟು ಸೋರ್ಸ್ಗಳೈತಿ. ಬಹಳಷ್ಟು ಸೋರ್ಸ್ ಜೊತೆಗೆ ಏನ್ ಮಾಡ್ಬೋದು? ನೀವು ಸ್ಟಡಿ ಮಾಡ್ಬೋದು. ಬಹಳಷ್ಟು ಎಕ್ಸ್ಪ್ಯಾನ್ಷನ್ ಆಫ್ ನಾಲೆಜ್, ಯಾವ ತರನಾಗಿರ್ತಕ್ಕಂಥ ಎಕ್ಸ್ಪ್ಯಾನ್ಷನ್ ಮಾಡ್ಕೊಳ್ಬಹುದು. ದಿಸ್ ಈಸ್ ದ ಎಕ್ಸ್ಪ್ಯಾನ್ಷನ್ ಮೀನ್ಸ್ ವಿಸ್ತರಿಸಿಕೊಳ್ಬಹುದು. ಡೋಂಟ್ ಬಿ ಅ ಕಾಂಟ್ರಾಕ್ಟ್ ಪರ್ಸನ್, ಯು ಹ್ಯಾವ್ ಟು ಬಿಕಮ್ ಅ ಎಕ್ಸ್ಪ್ಯಾನ್ಷನ್ ಆಫ್ ಯುವರ್ ನಾಲೆಜ್. ಓಕೆ, ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಇರ್ತಕ್ಕಂಥ 10ನೇ ವರ್ಡ್. ಇದು 10ನೇ ವರ್ಡ್ ಜೊತೆಗೆ 1000 ವೊಕ್ಯಾಬುಲರಿ ಕಲಿಸ್ತಾರೆ ಅಂತ ಹೇಳಿ ಅಲ್ಲಿ ಮುಗಿಸ್ತಾರೆ. ಓಕೆ, ಇಲ್ಲಿ ನೋಡ್ರಿ, ಎಮಿನೆಂಟ್ ಅಂತಕ್ಕಂಥದ್ದು, ಡಿಸ್ಟೆಂಟ್ ಅಂತಕ್ಕಂಥದ್ದು ಐತಿ. ಎಮಿನೆಂಟ್ ಅಂದ್ರೆ ಏನು? ಎಮಿನೆಂಟ್ ಅಂದ್ರೆ ಬಹಳಷ್ಟು ನಿಯರ್ ಆಗಿರ್ತಕ್ಕಂಥದ್ದು, ಸಮೀಪ, ಅಬೌಟ್ ಟು ಹ್ಯಾಪನ್, ನಿಯರ್. ಓಕೆ, ಎಮಿನೆಂಟ್ ಅಂದ್ರೆ ಏನು? ನಿಯರ್. ಡಿಸ್ಟೆಂಟ್ ಅಂದ್ರೆ, ಓಕೆ, ಡಿಸ್ಟೆನ್ಸ್ ಅಂತ ವರ್ಡ್ ಹೇಳಿದೆ. ಡಿಸ್ಟೆನ್ಸ್ ಅಂತಕ್ಕಂಥ ವರ್ಡ್ ಬರ್ತೈತಿ. ಡಿಸ್ಟೆನ್ಸ್ ಅಂತಕ್ಕಂಥ ವರ್ಡ್ ಬರ್ತೈತಿಲ್ರ, ಅಂದ್ರೆ ದೂರ. ಇಲ್ಲಿ ಡಿಸ್ಟೆಂಟ್ ಅಂತ ಅಷ್ಟೇ ಐತಿ, ಅಂದ್ರ ದೂರ. ದೂರ ಅಂತಕ್ಕಂಥ ಇನ್ನೊಂದು ವರ್ಡ್ ಯಾವುದು? ಫಾರ್. ಇಲ್ಲಿ ನೋಡ್ರಿ, ಫಾರ್ ಅವೇ. ಫಾರ್ ಅಂದ್ರೆ ಏನು? ದೂರ. ಇಲ್ಲಿ ನೋಡ್ರಿ, ಸಮೀಪ ಅಂತಕ್ಕಂಥದಕ್ಕೆ ಏನ್ ಹೇಳ್ತೇವೆ? ನಿಯರ್. ಮತ್ತೇನಂತ ಹೇಳ್ತೇವೆ? ಕ್ಲೋಸ್ ಅಂತಕ್ಕಂಥದ್ದು ಹೇಳ್ತೇವೆ. ಕ್ಲೋಸ್, ವೆರಿ ಕ್ಲೋಸ್ ಅದಾರ್ರಿ ಅವ್ರ, ವೆರಿ ಸಮೀಪ ಅದಾರು. ಓಕೆ, ಎಸ್, ದೀಸ್ ಆರ್ ದ ವರ್ಡ್ಸ್. ನೆಕ್ಸ್ಟ್ ನೋಡ್ರಿ, ಈ ವರ್ಡ್ ಭಾಳ ಈಸಿ ಐತಿ. ಎಮಿನೆಂಟು ಮತ್ತು ಡಿಸ್ಟೆನ್ಸು ಇದನ್ನು ಮಾಡಬಹುದು. ಓಕೆ, ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂತಹ ಒಂದು ಡಿಸ್ಟೆನ್ಸು ಮತ್ತು ಇವನ್ನೆಲ್ಲ ನಾವು ಏನ್ ಮಾಡ್ತೇವ? ಒಂದು ಅಳೆಯುವಂತ ಸಾಧನಗಳಿಗೆ ಏನಂತೇವು? ಓಕೆ, ಒಂದು ಡಿಸ್ಟೆನ್ಸ್ ಅನ್ನ ಅಳೆಯುವ ಸಾಧನಕ್ಕೆ ಏನಂತೇವು ಅಂತಕ್ಕಂಥವು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಒಳಗೆ ಬರ್ತಾವ. ಓಕೆ, ಈಗ ಎಲ್ಲ ದೂರಿಂದ ಒಂದು ಸೌಂಡ್ ಬರತೈತಿ, ಇಲ್ರಿ? ಎಸ್, ಸೌಂಡ್ ಬರತೈತಿ. ಈ ಸೌಂಡ್ ಅಂತಕ್ಕಂಥದ್ದು ಇಲ್ಲಿ ಐತಿ. ಸೌಂಡ್ ಬಗ್ಗೆ ಸ್ಟಡಿ ಮಾಡಿದಾಗ ವಾಟ್ ಈಸ್ ಸ್ಟಡಿ ಆಫ್ ಸೌಂಡ್ಸ್? ವಾಟ್ ಈಸ್ ದ ಸ್ಟಡಿ ಆಫ್ ಸೌಂಡ್ಸ್? ಸ್ಟಡಿ ಆಫ್ ಸೌಂಡ್ಸ್ ಏನಂತ ಕರಿತೀರಿ ಅಂತಕ್ಕಂಥದನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ. ಆಲ್ರೆಡಿ ನಮ್ಮ ವಿಡಿಯೋ ನೋಡಿದಾಗ ಇವೆಲ್ಲ ಅರ್ಥ ಆಗಿರ್ತಾವ. ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಎಲ್ಲ ಡಿಸ್ಕಸ್ ಮಾಡಿ
ಓಕೆ, ನಾವು ರಿವಿಷನ್ ಆಗಲಿ ಅಂತೇಳಿ ಕೊಡ್ತಾ ಇರ್ತೀನಿ ಅಂತ ಹೊಳ್ಳೆ ನೀವು ಒಟ್ಟ ಅದನ್ನ ಮಿಸ್ ಮಾಡ್ಕೊಳ್ಬಾರ್ದು. ಮತ್ತು ಇದನ್ನ ಲಾಸ್ಟ್ ಯಾಕೆ ಕೊಡ್ತೀವಿ ಅಂದ್ಮೇಲೆ ಲಾಸ್ಟ್ ಮಟ್ಟ ಯಾರು ವಿಡಿಯೋ ನೋಡೇರಿ ಇಲ್ಲ ಗೊತ್ತಾಗಬೇಕು. ಹೌದಾ? ಈಗ ನೆಕ್ಸ್ಟ್ ಬರ್ರಿ 10ನೇ ವರ್ಡ್ ಬಂದಾಗ ಡೆಲಿಜೆಂಟ್ ಮತ್ತು ಲೇಜಿ ಅಂತಕ್ಕಂಥ ವರ್ಡ್ ಬಂದವು. ಈ ಡೆಲಿಜೆಂಟ್ ಅಂತಕ್ಕಂತಹ ಪರ್ಸನ್ ಹೆಂಗಿರ್ತಾನಂದ್ರೆ ಯಾವಾಗಿರ್ಲು ಹಾರ್ಡ್ ವರ್ಕಿಂಗ್ ಇರ್ತಾನೆ. ಹೆಂಗಿರ್ತಾನ್ರಿ? ಹಾರ್ಡ್ ವರ್ಕಿಂಗ್ ಇರ್ತಾನೆ. ಅದ್ರ ಅಪೋಸಿಟ್ ವರ್ಡ್ ಯಾವಾಗಿರ್ಲು ಏನಿರ್ತಾನೆ? ಲೇಜಿ ಇರ್ತಾನೆ. ಲೇಜಿ ಅಂದ್ರೆ ನಿಮ್ಗೆ ಈಗಾಗಲೇ ನಾವು ವರ್ಡ್ಸ್ ಹೇಳಿ ಲೆಥಾರ್ಜಿಕ್ ಅಂತ ವರ್ಡ್ ಹೇಳಿ. ಯಾವುದು? ಲೆಥಾರ್ಜಿಕ್. ಅದ ಲೇಜಿ, ಅದ ಸ್ಲಗ್ಗಿಶ್. ಇವನ್ನೆಲ್ಲ ವರ್ಡ್ಸ್ ಹೇಳಿನಿ ನೀವು. ಓಕೆ, ಹಂಗಿತ್ತಂದ್ರೆ ಡೆಲಿಜೆಂಟಿಗೆ ಹಾರ್ಡ್ ವರ್ಕಿಂಗ್ ಏನು ಹೇಳ್ಬೋದ್ರಿ? ಆಕ್ಟಿವ್ ಪರ್ಸನ್, ಆಲ್ವೇಸ್ ಅ ಆಕ್ಟಿವ್ ಪರ್ಸನ್, ಆಲ್ವೇಸ್ ಎಂಪಥೆಟಿಕ್ ಪರ್ಸನ್, ಅಂಡರ್ಸ್ಟ್ಯಾಂಡಿಂಗ್ ಪರ್ಸನ್ ಇರ್ತಾನ, ಆಲ್ವೇಸ್ ಎಂಪಥೆಟಿಕ್ ಇರ್ತಾನ, ಆಲ್ವೇಸ್ ಆಕ್ಟಿವ್ ಇರ್ತಾನ, ಆಲ್ವೇಸ್ ಕನ್ಸರ್ನ್ ಇರ್ತಾನ. ಹೌದಾ? ಬಟ್ ಲೇಜಿ ಅಂದಾಗ ಅವ್ ಬಹಳಷ್ಟು ಆಲಸ್ಯ ಆಗಿರ್ತಾನ, ನಾಟ್ ವರ್ಕಿಂಗ್, ಬಟ್ ಹಿ ಈಸ್ ಆಲ್ವೇಸ್ ವರ್ಕಿಂಗ್, ಆಲ್ವೇಸ್ ಬಿಸಿ ವಿತ್ ಹಿಸ್ ವರ್ಕಿಂಗ್ಸ್. ಓಕೆ, ಈ ತರನಾಗಿರ್ತಕ್ಕಂಥ ವರ್ಡ್ಸ್ಗಳನ್ನ ಏನು ಮಾಡೋಣ ಅಂದ್ರೆ ಮತ್ತಷ್ಟು ವರ್ಡ್ಸ್ಗಳನ್ನ ಡೈಲಿ ಏನು ಮಾಡ್ತೀವಿ? ಡಿಸ್ಕಸ್ ಮಾಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಇನ್ನೂ ಕೂಡ ಜಾಸ್ತಿ ವರ್ಡ್ಸ್ ಬರ್ತಾವ. ವರ್ಡ್ಸ್ಗಳನ್ನ ಡಿಸ್ಕಸ್ ಮಾಡೋಣ, ಅನೇಕ ಟಾಪಿಕ್ಸ್ಗಳನ್ನ ತೊಗೊಂಡು ಬರೋಣ. ಟೆನ್ಸ್ ಮೇಲೂ ವಿಡಿಯೋ ಮಾಡ್ಯವ, ವೊಕ್ಯಾಬ್ಯುಲರಿ ಮೇಲೆ ಮಾಡ್ಯವ, ಕ್ಲೋಸ್ ಟೆಸ್ಟ್ ಮೇಲೆ ಮಾಡ್ಯವ, ಅನೇಕ ಕ್ವಶನ್ ಪೇಪರ್ಗಳನ್ನು ತೊಗೊಂಡು ಸಾಲ್ವ್ ಮಾಡ್ಯವ. ಇವುಗಳನ್ನೆಲ್ಲ ಏನು ಮಾಡ್ರಿ? ಆದಷ್ಟು ಬೇಗ ಹೋಗ್ರಿ, ನೋಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಅದೇ ರೀತಿಯಾಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ನಮಸ್ಕಾರ.